ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಗೌರವವನ್ನು ಕೊಡ್ತಾ, ವೇದಿಕೆ ಮೇಲೆ ಇರತಕ್ಕಂಥ ಮತ್ತೊಬ್ಬ ಸಚಿವರು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಅವರಿಗೂ ಕೂಡ ನನ್ನ ಗೌರವವನ್ನು ಕೊಡ್ತಾ, ವೇದಿಕೆ ಮೇಲೆ ಇರತಕ್ಕಂಥ ಮೇಲ್ಮನೆಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಪುಟ್ಟಣ್ಣವರೇ, ಶ್ರೀಯುತ ಶ್ರೀನಿವಾಸ ಅವರೇ, ನಮ್ಮ ರಾಮೋಜಿಗೌಡ್ರೆ ಹಾಗೂ ಅಧಿಕಾರಿ ವರ್ಗದವರೇ, ಸ್ನೇಹಿತರೆ ಹಾಗೂ ಶಿಕ್ಷಕರ ವಿವಿಧ ಘಟಕಗಳ ರಾಜ್ಯ ಅಧ್ಯಕ್ಷಗಳೇ, ಯಾರ್ಯಾರು ಇವತ್ತು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅವರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರಿಗೂ ಕೂಡ ಗೌರವವನ್ನು, ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗ್ತದೆ. ಇದು ಒಬ್ಬ ಶಿಕ್ಷಣ ಸಚಿವನಾಗಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಡಿಯಲ್ಲಿ ಒಬ್ಬ ಶಿಕ್ಷಕ ಸಚಿವನಾಗಿ ಇದು 3ನೇ ವರ್ಷ. ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕರಂದು ಶಿಕ್ಷಕರ ದಿನಾಚರಣೆಯನ್ನು ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತಿದೆ. ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಶಿಕ್ಷಕರಿಗೂ ಮತ್ತು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಉನ್ನತ ಶಿಕ್ಷಕ ಪ್ರಶಸ್ತಿ ಆಯ್ಕೆಯಾದ ಶಿಕ್ಷಕರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಮಾದರಿ ಶಿಕ್ಷಕರು ಹಾಗೂ ಇತರೆ ಶಿಕ್ಷಕರಿಗೆ ದಾರಿದೀಪವಾಗಿದ್ದರು. ಶಿಕ್ಷಕರ ದಿನವನ್ನು ಅವರ ಜನ್ಮದಿನದ ಅಂಗವಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಹೇಳಿದಂತೆ ದೇಶದ ಶಿಕ್ಷಕರು ಉತ್ತಮ ಮನಸ್ಸಿನವರಾಗಿದ್ದರೆ ಉತ್ತಮ ಪ್ರಜೆಗಳನ್ನು ರೂಪಿಸಿ ದೇಶದ ಅಭಿವೃದ್ಧಿಯನ್ನು ಸಾಧಿಸಲು ಸಹಾಯ ಆಗುತ್ತದೆ ಎಂದು ಅವರು ಹೇಳಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಮೂಲಭೂತ ಸೌಕರ್ಯಕ್ಕೆ ಶಾಲೆ ಕೊಠಡಿ ಇರ್ಬೋದು, ಶೌಚಾಲಯ ಇರ್ಬೋದು, ವಿವಿಧ ಸಹಕಾರವನ್ನು ನಾವು ಮಾಡ್ಕೊಂಡಿದ್ವಿ. ಭಾಳ ಸಂತೋಷ ಏನು ಅಂತ ಹೇಳಿದರೆ, ನನ್ನ ಕನಸು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಕನಸು ನಿನ್ನೆ ಏನು ನಮ್ಮ ಸಚಿವ ಸಂಪುಟದಲ್ಲಿ ಇದುವರೆಗೂ ನಮಗೆ ಸುಮಾರು 307 KPS ಶಾಲೆಗಳಿದ್ವು ಸರ್. ಆದರೆ ಒಂದು ಇತಿಹಾಸವನ್ನು ನಿನ್ನೆ ತಮ್ಮ ಅಧ್ಯಕ್ಷತೆಯಲ್ಲಿ ನಾವು ಸೃಷ್ಟಿಯನ್ನು ಮಾಡಿದ್ದೀವಿ. ಸುಮಾರು ನಮ್ಮ ಬಜೆಟಲ್ಲಿ ಘೋಷಣೆ ಆಗಿದ್ದು 500 KPS ಶಾಲೆ. ಆದರೆ ಇವತ್ತು ADBಯ ಸಹಕಾರ, ಸರ್ಕಾರದಿಂದ ಸಹಕಾರ ಮತ್ತು KKRDBಯ ಫಂಡು ಎಲ್ಲ ಸೇರಿ ಇವತ್ತು ಸುಮಾರು 800 KPS ಶಾಲೆಗಳನ್ನು ಇವತ್ತು ಮಾಡಲಿಕ್ಕೆ ನಿನ್ನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಭಾಳ ಹೆಚ್ಚು ಅವಶ್ಯಕತೆ ಇರತಕ್ಕಂಥದ್ದು ಪ್ರೌಢಶಾಲೆ ಮತ್ತು PUC ಕಾಲೇಜುಗಳು. ಈಗಾಗಲೇ ಸುಮಾರು 164 ಪ್ರೌಢಶಾಲೆಗಳೇ ಅನುಮೋದನೆ ಕೊಟ್ಟಿದ್ದೀವಿ ಸರ್. ಸುಮಾರು 50 PUC ಕಾಲೇಜು ಅನುಮೋದನೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ. ಆದರೆ ಅತಿ ಹೆಚ್ಚು ಬೇಡಿಕೆ ಇವತ್ತು ಹೈಸ್ಕೂಲು ಮತ್ತು PUC ಇರೋದ್ರಿಂದ ನಿನ್ನೆನೂ ಕೂಡ ತಾವು ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ಒಂದು ಸಚಿವ ಸಂಪುಟವನ್ನು ಕರೆದು ಅಲ್ಲಿ ಅಧ್ಯಯನವನ್ನು ಮಾಡಿ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ಹೇಳಿದ್ದಕ್ಕೆ ತಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನನಗೆ PUC ಮತ್ತು ಹೈಸ್ಕೂಲಿನ ಅವಶ್ಯಕತೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಇಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಐತಿಹಾಸಿಕವಾಗಿ ಮುಂಚೆ ಬರೀ ಸುಮಾರು 1000 LKG UKG ಶಾಲೆಗಳಿದ್ದು ನಮ್ಮ ಪ್ರೀ ಪ್ರೈಮರಿ ಶಾಲೆಯಲ್ಲಿ. ಆದರೆ ತಾವು ಮೊನ್ನೆ ಬಜೆಟಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಸುಮಾರು ಮುಂಚೆ ಇರತಕ್ಕಂಥ 1000 ಜೊತೆಗೆ ಸುಮಾರು 4000 LKG UKGಯನ್ನು ಮಾಡಿದ್ದಕ್ಕೆ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಭಾಳ ಕೆಳಮಟ್ಟದಲ್ಲೇ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಬರಲಿಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ ಅಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ
ಮುಂಚೆ ಸುಮಾರು ಬೇಡಿಕೆ ನಮಗೆ ದ್ವಿಭಾಷದಲ್ಲಿತ್ತು. ಆದರೆ ಬಜೆಟ್ ಘೋಷಣೆಯಲ್ಲಿ ತಾವು ಸುಮಾರು 5,000 ದ್ವಿಭಾಷಾ ಶಾಲೆಗಳನ್ನು ಕೊಟ್ಟಿರೋದಕ್ಕೆ ಅದಕ್ಕೆ ಹೆಚ್ಚು ಸಹಕಾರವನ್ನು ಕೂಡ ನಮ್ಮ ಮಕ್ಕಳಿಗೆ ಆಗಿರೋದ್ರಿಂದ ತಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೌಷ್ಟಿಕತೆಗೆ ಹೋದ್ಸತಿನೂ ಕೂಡ ನಾವು ಹೇಳಿದ್ವಿ, ಮುಂಚೆ ನಮ್ಮ ಸರ್ಕಾರ ಬಂದಾಗ ಬರೀ ಒಂದು ಬಟ್ಟೆ ಕೊಡ್ತಾ ಇದ್ವಿ. ಆದರೆ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಇವತ್ತು 6 ದಿವಸನೂ ಕೂಡ ಮಕ್ಕಳ ಪೌಷ್ಟಿಕತೆಗೆ ಬಡತನದಲ್ಲಿರೋರು ಕೂಡ ಸಮಾನತೆಯನ್ನು ಕೊಡಬೇಕಂತ ಹೇಳಿ ಮಧ್ಯಾಹ್ನ ಬಿಸಿ ಊಟಕ್ಕೆ 6 ದಿವಸನೂ ಕೂಡ ಮೊಟ್ಟೆ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಬೆಳಗ್ಗೆ ಹಾಲಿನ ಜೊತೆಗೆ ಸಾಯಿಶ್ವರ್ ಏನು ನಾವು ಮಿಲ್ಕ್ ಪೌಡರ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ಮಕ್ಕಳು ಆ ಪೌಷ್ಟಿಕತೆಯನ್ನ ಈ ವಿದ್ಯಾಭ್ಯಾಸದ ಜೊತೆಗೆ ತಾವು ಕೊಡ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಡುಗೆ ಸಹಾಯಕರಿಗೆ ಬಹಳ ಕಮ್ಮಿ ಕೊಡ್ತಾ ಇದೀವಿ, ಇಲ್ಲ ಅಂತ ಹೇಳಿ ಇನ್ನೂ ಜಾಸ್ತಿ ಕೊಡ್ಬೋದು, ಮುಂದೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಸತಿ ಬಜೆಟ್ ಅಲ್ಲಿ ತಾವು 1,000 ರೂಪಾಯಿಯನ್ನ ಜಾಸ್ತಿ ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ತರದ ಇಡುಗಂಟು ಇರಲಿಲ್ಲ, ಆದರೆ ಅವರಿಗೆ ಸುಮಾರು 60 ವರ್ಷ ಆದಮೇಲೆ ಅವರಿಗೆ ಇಡುಗಂಟನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಏನು ಅಡುಗೆ ಸಹಾಯಕರಿಗೆ ಕೊಡ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸರ್ ದಾಖಲೆ ರೀತಿಯಲ್ಲಿ ಸುಮಾರು 13,000 ಜನರನ್ನ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ಸರ್, ತಾವು ಕೂಡ ನನ್ನನ್ನು ಕರೆದು ಇದನ್ನು ಬೇಗ ಸರಿ ಮಾಡಿ, ಯಾಕೆಂದ್ರೆ ಶಿಕ್ಷಕರ ಕೊರತೆ ಅನಿವಾರ್ಯತೆ ಅದು ಹಿಂದೆಯಿಂದನೂ ಕೂಡ ಇದ್ಕೊಂಡು ಬಂದಿದೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 11 ತಿಂಗಳಲ್ಲಿ 13,500 ಟೀಚರ್ಸ್ನ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ ಸರ್, ಅದಕ್ಕೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಕ್ಯಾಬಿನೆಟ್ ಅಲ್ಲಿ ಕಲಬುರಗಿ ಭಾಗದ ಎಲ್ಲ 80% ಖಾಲಿ ಇರ್ತಕ್ಕಂಥ ಹುದ್ದೆಯನ್ನ ತುಂಬತಕ್ಕಂಥ ಒಂದು ತೀರ್ಮಾನವನ್ನು ತಾವು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು 5,000 ಶಿಕ್ಷಕರನ್ನ ನೇಮಕಾತಿಗೆ ಅನುಮೋದನೆಯನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಅನುದಾನಿತ ಶಾಲೆಗಳಿಗೆ 2016ರಿಂದ ಹಿಡಿದು 2020ವರೆಗೂ ಏನು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಕ್ಕಂಥದ್ದು ಎಲ್ಲ ಕ್ರೋಢೀಕರಿಸಿದ್ರೆ, PUCನೂ ಕ್ರೋಢೀಕರಿಸಿದ್ರೆ ಸುಮಾರು ದಾಖಲೆ ರೀತಿಯಲ್ಲಿ 18,500 ಟೀಚರ್ಸ್ನ ಇವತ್ತು ತಗೊಳ್ತಕ್ಕಂಥದ್ದನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ವರದಿ ಆಗಿದೆ, ಈ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮೇಲ್ಮನೆಯಲ್ಲಿ, ಯಾಕೆಂದ್ರೆ ತಾವು ಹೇಳ್ತಾ ಇದ್ರಿ ಯಾವಾಗಲೂ ಕೂಡ ತಮ್ಮ ಭಾಷಣದಲ್ಲಿ ಮಾನವೀಯತೆ ಮೌಲ್ಯತೆಗೆ ಜಾಸ್ತಿ ಒತ್ತನ್ನು ಕೊಡ್ತೀರಿ ಸರ್. ನಮ್ಮ ಇಲಾಖೆಯಲ್ಲಿ ಮಾರಲ್ ಸೈನ್ಸ್ ಅಂತ ಇತ್ತು, ನೀತಿ ವಿಜ್ಞಾನ ಅಂತ ಹೇಳಿ ಮುಂಚೆ ಇತ್ತು ಸರ್, ಅದು ನಿಂತು ಹೋಗಿತ್ತು. ಆದರೆ ಮೇಲ್ಮನೆಯಲ್ಲಿ ಬಹಳ, ಯಾಕೆಂದ್ರೆ ಮೇಲ್ಮನೆಯ ಸದಸ್ಯರು ವೇದಿಕೆ ಮೇಲಿದ್ದಾರೆ, ಸುಮಾರು 4 ದಿವಸ ಸಭಾಪತಿಗಳು 4 ದಿವಸ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಇನ್ನೊಂದು ಕೇವಲ 1 ತಿಂಗಳ ಒಳಗೆ ಮಾರಲ್ ಸೈನ್ಸ್ ಅನ್ನ ಸೆಪರೇಟ್ ಸಬ್ಜೆಕ್ಟ್ ಆಗಿ, ಎಕ್ಸಾಮ್ ಇರೋದಿಲ್ಲ ಅದಕ್ಕೆ, ಆದರೆ ಮೌಲ್ಯವನ್ನ, ಯಾಕೆಂದ್ರೆ ಮಾನವೀಯತೆ ಮೌಲ್ಯವನ್ನು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ನೀತಿ ವಿಜ್ಞಾನದಿಂದ ಬರ್ತದೆ. ಮತ್ತೆ ಅದನ್ನ ತರ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ ಸರ್. ಇದನ್ನ ಮಾತನ್ನು ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಸಹಕರಿಸಿರ್ತಕ್ಕಂಥ ಮೇಲ್ಮನೆಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಗೆ ಸರ್ ಇಡೀ ದೇಶದೊಳಗೆ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ಸರ್, ತಾವು ಮುಖ್ಯಮಂತ್ರಿಗಳಾದ್ಮೇಲೆ ನನಗೆ ಈ ಉಸ್ತುವಾರಿ ನನಗೆ ಸಚಿವರಾಗಿ ಶಿಕ್ಷಣ ಇಲಾಖೆ ಕೊಟ್ಟ ಮೇಲೆ ಬಹಳ ಹೆಮ್ಮೆ ಅನಿಸ್ತದೆ. ಒಬ್ಬ ದೇಶದ ಪ್ರಜೆ ಆಗಿ ನಮ್ಮ ಮಕ್ಕಳು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ಸಂವಿಧಾನ ಪೀಠಿಕೆಯನ್ನ ಬೆಳಗ್ಗೆ ಪ್ರಾರ್ಥನೆ ಜೊತೆಗೆ ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇತಿಹಾಸ. ಅದು ನಮ್ಮ ದೇಶದ ಭಕ್ತಿಯನ್ನ ತೋರಿಸ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 29ನೇ ತಾರೀಕು ಮೇ ಏನು ಶಾಲೆ ಪ್ರಾರಂಭ ಆಯಿತು, ತಾವು ಕೂಡ ಒಂದು ನೋಡಿದ್ರಿ, 1ನೇ ಕ್ಲಾಸ್ ಮಗು ಈ ಬೋಧನೆಯನ್ನ, ಏನು ಸಂವಿಧಾನ ಪೀಠಿಕೆ ಬೋಧನೆಯನ್ನ ತಮ್ಮ ಪಕ್ಕ ನಿಂತು ನೀವು ಆ ಮಗುವನ್ನ ನೋಡ್ತಕ್ಕಂಥದ್ದು, ಆ ಚಿತ್ರಣ ಇವತ್ತು ಕೂಡ ನಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಕಂಡಿದ್ದೀವಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವರು ಏನು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ಅವರು ನಮಗೆ ಬೆಳಗಾವಿಗೆ AICC ಸೆಷನ್ಗೆ ಬಂದು 100 ವರ್ಷ ಆಯಿತು. ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಗಾಂಧಿ ಭಾರತ ಅಂತ ಹೇಳಿ ನಾವೇನು ಸಂಭ್ರಮವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನ ಮೇಲೆ ಸರ್ ಎಲ್ಲಾ ಸರ್ಕಾರಿ ಏನು ನಮ್ಮ SSLC ಬುಕ್ ಅಲ್ಲಿ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಸುಮಾರು 10,000 ಕೋಟಿ ಬುಕ್ಸ್ ಅಲ್ಲಿ ಮಹಾತ್ಮ ಗಾಂಧಿಯವರ 7 ಸಾಮಾಜಿಕ ಪಾತ್ರಗಳು ಮತ್ತು
ಮಹಾತ್ಮ ಗಾಂಧಿಯವರ ಫೋಟೋನ ಅಳವಡಿಸಿರ್ತಕ್ಕಂಥ ಇತಿಹಾಸ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪಠ್ಯಪುಸ್ತಕದಲ್ಲೂ ಇದೆ ಸರ್ ಮಹಾತ್ಮ ಗಾಂಧಿಯವರ ಒಂದು ಚಿತ್ರ, ಹಾಗೂ ನಮ್ಮ ಏನು ಸಂವಿಧಾನ ಪೀಠಿಕೆಯನ್ನ ನಮ್ಮ ಮುದ್ರಣವನ್ನ ನಮ್ಮ ಪಠ್ಯಪುಸ್ತಕದಲ್ಲಿ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬಹಳ 2017 ಅವಾಗಿಂದನೂ ಕೂಡ ನಮ್ಮ ಶಿಕ್ಷಕರ, ಯಾಕೆಂದ್ರೆ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಸರ್, 1 ವರ್ಷ ಎಷ್ಟು ತಲೆ ತಿಂದ್ರು ಅಂತ ಹೇಳಿದ್ರೆ, ನನ್ನ ಮೊಬೈಲ್ ಒಂದು ದಿವಸ ಸೀಸ್ ಆಯ್ತು ಸರ್. ಒಬ್ಬೊಬ್ರು ಟೀಚರ್ಸು 4 ಸತಿಗೆ ಈ ಶಿಕ್ಷಣ ಸಚಿವರು ನಂಬರು ಅವ್ರಿಗೆ ವಾಟ್ಸಪ್ ಮಾಡಿ ಅಂತ ಹೇಳಿ ನನಗೆ ಬಹಳ ತಲೆ ತಿಂದಿದ್ರು ಸರ್. ಎಲ್ಲ ಇಲ್ಲಿ ಹಿಂದೆ ಕುತ್ಕೊಂಡಿದ್ದಾರೆ. ನೀವು ಬಹಳ ಒಂದು ದೊಡ್ಡ ನಿರ್ಧಾರವನ್ನ ಅವ್ರ ಪರವಾಗಿ ನಿನ್ನೆ ಏನು C&R ಬದಲಾವಣೆಯನ್ನ ಮಾಡ್ತಕ್ಕಂಥದ್ದನ್ನ ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ವಿಶೇಷವಾಗಿ ತಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದೊಂದು ಇತಿಹಾಸ ಸರ್, ಅದು ತಾವು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು, ನಿನ್ನೆ ಸಚಿವ ಸಂಪುಟದಲ್ಲಿ ಅದು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಏನು ಶಿಕ್ಷಕರು ತಾವೆಲ್ಲರೂ ಕೂಡ ಇವತ್ತು ಈ ಏನು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಿ, ಇದು ನನಗನ್ಸುತ್ತೆ ಈ ರಾಜ್ಯದ ಈ ದೇಶದ ಪ್ರಜೆಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೆತ್ತಿರೋರು ಏನು ನಿಮ್ಮ ಮಡಿಲಿಗೆ ಅವರ ಮಕ್ಕಳನ್ನ ಹಾಕಿದ್ದಾರೆ, ಇದು ನಿಮಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಅರ್ಪಣೆಯನ್ನ ಮಾಡ್ತಕ್ಕಂಥ ಒಂದು ದಿನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಶಿಕ್ಷಕರ ದಿನದ ಅಂಗವಾಗಿ ಶುಭಾಶಯಗಳನ್ನ ಹೇಗಲಿ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವೆಲ್ಲರೂ ಕೂಡ ಇಷ್ಟು ಹೆಚ್ಚು ಸಹಕಾರವನ್ನು ನನ್ನ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಎಲ್ಲರೂ ಕೂಡ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ಕಾರಿ ಶಾಲಾ ಶಿಕ್ಷಕರು ಉತ್ತಮ ಶಿಕ್ಷಕರು ಅಲ್ಲದೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ಇಲಾಖೆಯ ಧ್ಯೇಯವಾಗಿದೆ ಎಂಬ ಸೂಚ್ಯ ನುಡಿಗಳೊಂದಿಗೆ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶುಭಾಶಯ ತಿಳಿಸಿದ ಮಾನ್ಯ ಶಿಕ್ಷಣ ಸಚಿವರಿಗೆ ಗೌರವದ ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಮುಂದಿನ ಕಾರ್ಯಕ್ರಮ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುವ ಹಾಗೂ ಸಂವಿಧಾನದ ತತ್ವಗಳು ಮತ್ತು ಮೌಲ್ಯಗಳನ್ನು ವಿವರಿಸುವ